ಹೈ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪ್ರಾಣಿಗಳಿಗೆ ಸಂಬಂಧಪಟ್ಟ ಕ್ಯಾಮೆರಾ ಕಣ್ಣಿಗೆ ಸಿಕ್ಕ ಅತ್ಯಂತ ರೋಚಕ ಸಂಗತಿಗಳನ್ನು ನೋಡೋಣ. ಇವುಗಳಲ್ಲಿ ಕೆಲವು ಫನ್ನಿ ಆಗಿದ್ರೆ ಇನ್ನು ಕೆಲವು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮತ್ತು ಥ್ರಿಲ್ಲಿಂಗ್ ಆಗಿ ಇರ್ತವೆ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಛತ್ತೀಸ್ಗಢದ ರಾಯ್ಪುರ್ಗೆ ಸೇರಿದ ಈ ವಿಡಿಯೋ ಕ್ಲಿಪ್ ನಲ್ಲಿ ರೋಡ್ ಮೇಲೆ ಹೋಗ್ತಾ ಇರುವ ಕಾರ್ನ ಹಸುಗಳು ಆಕಸ್ಮಿಕವಾಗಿ ಸುತ್ತುವರೆದು ಆ ಕಾರ್ ಸುತ್ತಲೂ ತಿರುಗುತ್ತಿರುವುದನ್ನ ನೀವಿಲ್ಲಿ ನೋಡಬಹುದು. ಸುತ್ತಮುತ್ತ ಇರುವ ಜನರಿಗೆ ಅಲ್ಲಿ ಏನ್ ನಡೀತಾ ಇದೆ ಗೊತ್ತಾಗುದಿಲ್ಲ. ಆದ್ರೆ ಸ್ವಲ್ಪ ಸಮಯದ ನಂತರ ಪೂರ್ತಿಯಾಗಿ ಪರಿಶೀಲಿಸಿದ ನಂತರ ಕಾರ್ ಕೆಳಗೆ ಒಂದು ಹಸುವಿನ ಮರಿ ಸಿಲುಕಿಕೊಂಡು ಕಾರ್ ಜೊತೆಗೆ ಎಳೆದುಕೊಂಡು ಹೋಗ್ತಾ ಇರುವುದನ್ನ ಜನರು ಗಮನಿಸ್ತಾರೆ. ಅದರ ಪ್ರಾಣಕ್ಕೆ ಅಪಾಯವಿರುವುದನ್ನ ನೋಡಿದ ಎಲ್ಲಾ ಹಸುಗಳು ಒಗ್ಗಟ್ಟಿನಿಂದ ಆ ಕಾರ್ನ ಅಡ್ಡಗಟ್ಟಿ ನಿಲ್ಲಿಸ್ತವೆ. ಈ ದೃಶ್ಯವನ್ನ ನೋಡಿದ ಸುತ್ತಮುತ್ತಲು ಇರುವ ಜನರು ಆ ಕಾರ್ನ ಮೇಲೆತ್ತಿ ಆ ಹಸುವನ್ನ ಸುರಕ್ಷಿತವಾಗಿ ಹೊರಗಡೆ ತೆಗಿತಾರೆ. ಆ ಹಸು ಹೊರ ಬಂದ ತಕ್ಷಣ ಅದು ಹೇಗಿದೆ ಅಂತ ನೋಡ್ಲಿಕ್ಕೆ ಅದರ ತಾಯಿ ಬರೋದನ್ನ ನೋಡಿ ಎಲ್ಲರ ಹೃದಯ ಒಂದು ಕ್ಷಣ ಮರುಗುತ್ತೆ. ನೈಟ್ ಟೈಮ್ ಹೊರಗಡೆ ಹೋದಾಗ ಒಂದು ವೇಳೆ ನಿಮಗೆ ಹುಲಿ ಕಂಡ್ರೆ ಏನ್ ಎನಿಸುತ್ತೆ? ಇಲ್ಲಿ ಇವರಿಗೂ ಸಹ ಅದೇ ರೀತಿ ಎನಿಸುತ್ತೆ. ಯಾಕೋ ಇವರು ಕಾರು ಒಳಗೆ ಇದ್ದಾರೆ, ಸರಿ ಹೋಯ್ತು, ಇಲ್ಲದಿದ್ರೆ ಆ ಹುಲಿನೇ ಅವರನ್ನ ಭೇಟಿ ಆಡ್ತಾ ಇತ್ತು. ಇದು ನಡೆದಿದ್ದು ನಮ್ಮ ಭಾರತದಲ್ಲೇ. ಕಾಡು ಪ್ರಾಣಿಗಳಿಗೆ ಕಿರಿಕಿರಿ ಕೊಡುವ ಕೆಲಸವನ್ನ ಈ ಗ್ರೂಪ್ ಮಾಡುತ್ತೆ. ನೀವು ಯಾವುದೇ ಕಾರಣಕ್ಕೂ ಇಂತಹ ತಪ್ಪನ್ನ ಮಾಡಬೇಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಪ್ರಾಣಕ್ಕೇನೆ ಅಪಾಯ. ಒಂದು ಸಲ ಈ ಕ್ಲಿಪ್ ನ ನೋಡಿ. ಯಪ್ಪ ದೇವ್ರೆ, ಈ ಪ್ರ್ಯಾಂಕ್ ನೋಡಿ ನನಗೂ ಸಹ ಒಂದು ಕ್ಷಣ ಭಯವಾಯಿತು. ಯಾರಿಗೂ ಇಂತಹ ಪ್ರ್ಯಾಂಕ್ ಮಾಡಿಕೊಡ್ದು. ನಾಸಿಕ್ ನಲ್ಲಿ ವೈರಲ್ ಆದ ಈ ವಿಡಿಯೋ ಕ್ಲಿಪ್ ನಲ್ಲಿ ಒಂದು ಧೈರ್ಯಶಾಲಿ ನಾಯಿ ಕೇವಲ ಗಟ್ಟಿಯಾಗಿ ಬೊಗಳೋದ್ರಿಂದ ಒಂದು ಚಿರತೆಯನ್ನೇ ಹೆದರಿಸಿ ಓಡಿಸುತ್ತಿರುವುದನ್ನ ನೀವು ನೋಡಬಹುದು. ಅದರ ಕೆಲಸ ಏನೆಂದು ತಿಳ್ಕೊಂಡಿರುವ ಈ ಬುದ್ಧಿವಂತ ಎತ್ತನ್ನ ನೋಡಿ. ಬಂಡಿಯನ್ನ ಕಟ್ಟೋದಕ್ಕೆ ಮನುಷ್ಯನ ಅವಸರವೂ ಇಲ್ಲ, ಎಲ್ಲಾ ಕೆಲಸವನ್ನೇ ತಾನೇ ಮಾಡುತ್ತೆ. ಮನೆ ಮುಂದೆ ಬೇಟೆಯಾಡಲು ಬಂದಿರುವ ಈ ಸಿಂಹವನ್ನ ನೋಡಿ. ಒಂದು ವೇಳೆ ಯಾರಾದ್ರೂ ಸಿಂಹ ಇರುವುದನ್ನ ನೋಡದೆ ಬಾಗಿಲು ತೆಗೆದರೆ ಏನಾಗಬಹುದು ಆಲೋಚನೆ ಮಾಡಿ. ಆ ರೀತಿ ಏನೂ ನಡೆದಿಲ್ಲ. ಆದ್ರೆ ಆ ಮನೆಯನ್ನ ಕಾಯುವ ನಾಯಿಯನ್ನ ಆ ಸಿಂಹ ತೆಗೆದುಕೊಂಡು ಹೋಗುತ್ತೆ. ಪಾಪ. 2024ರಲ್ಲಿ ವೈರಲ್ ಆದ ಈ ಕ್ಲಿಪ್ ನಲ್ಲಿ ಒಬ್ಬ ಯೂಟ್ಯೂಬರ್ ಮತ್ತು ಇನ್ಫ್ಲುಯೆನ್ಸರ್ ಈ ಪಕ್ಷಿಗಳ ಮಧ್ಯೆ ಫೋಟೋ ತೆಗೆದುಕೊಳ್ಳುವಾಗ ಎಂತಹ ಘಟನೆ ನಡೆದಿದೆ ನೀವೇ ನೋಡಿ. ನವೆಂಬರ್ 24ರಂದು ಚೈನಾದ ವಲಿಂಗ್ಜುಂಗ್ ನಲ್ಲಿ ವೈರಲ್ ಆದ ಈ ಕ್ಲಿಪ್ ನಲ್ಲಿ ಒಬ್ಬ ರೈತನ ಮನೆ ಮುಂದೆ ಒಂದು ಸೈಬೇರಿಯನ್ ಟೈಗರ್ ಹೋಗ್ತಾ ಇರುವುದನ್ನ ನೀವು ನೋಡಬಹುದು. ಅದರ ಗರ್ಜನೆ ಕೇಳಿದ ರೈತ ಹೊರಗಡೆ ಬರ್ತಾನೆ. ಆದ್ರೆ ಆ ರೈತ ಗೇಟ್ ನ ಹಾಕುವಷ್ಟರಲ್ಲಿ ಹುಲಿ ಆತನ ಬಳಿ ಬರುತ್ತೆ. ಸಮಯಕ್ಕೆ ಸರಿಯಾಗಿ ಗೇಟ್ ಮುಚ್ಚಿದ್ರಿಂದ ಅದೃಷ್ಟವಶಾತ್ ಉಳಿಯುತ್ತಾನೆ. ಇಲ್ಲದಿದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಆತನ ಪರಿಸ್ಥಿತಿ ಏನಾಗ್ತಾ ಇತ್ತು. ಒಂದ್ಸಲ ವೈರಲ್ ಆದ ಈ ವಿಡಿಯೋ ಕ್ಲಿಪ್ ನ ನೋಡಿ. ಒಂದು ಹಸು ಡೈರೆಕ್ಟ್ ಆಗಿ ಒಂದು ಮನೆ ಮೇಲೆನೆ ಏರಿ ಬಿಟ್ಟಿದೆ. ಅದನ್ನ ನೀವಿಲ್ಲಿ ನೋಡಬಹುದು. ಈಗ ಆ ಹಸು ಕೆಳಗೆ ಇಳಿಯುವುದಕ್ಕೂ ಮುಂಚೆ ಇಷ್ಟಕ್ಕದು ಹೇಗೆ ಮೇಲಕ್ಕೆ ಏರಿದೆ ಎನ್ನುವ ಪ್ರಶ್ನೆ ಮೂಡುತ್ತೆ. ಶ್ರೀಲಂಕಾದ ವಾಸ್ಗಮುವಾ ನ್ಯಾಷನಲ್ ಪಾರ್ಕ್ ನ ನೋಡ್ಲಿಕ್ಕೆ ಹೋಗಿರುವ ಕೆಲವು ಜನ ಟೂರಿಸ್ಟ್ಗೆ ಆಕಸ್ಮಿಕವಾಗಿ ಒಂದು ಆನೆ ಕೋಪದಿಂದ ತಮ್ಮ ಕಡೆ ಓಡಿ ಬರ್ತಾ ಇರುವುದನ್ನ ನೋಡಿ ಒಂದು ಕ್ಷಣ ಎಲ್ರೂ ಭಯಭ್ರಾಂತರಾಗ್ತಾರೆ. ಆದ್ರೆ ಅವರ ಗೈಡ್ ತುಂಬಾ ಬುದ್ಧಿವಂತ. ಆತನಿಗೆ ಆನೆಗಳನ್ನ ನಿಲ್ಲಿಸುವ ಟೆಕ್ನಿಕ್ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಆ ಅಪಾಯದಿಂದ ಪಾರಾಗ್ತಾರೆ. ಬೆಂಗಾಲ್ನ ಜಲ್ಪೈಗುರಿನಲ್ಲಿ ಸಿಟ್ಟಿಗೆದ್ದ ಆನೆ ಜೆಸಿಬಿನ ಶತ್ರುವೆಂದು ಅನ್ಕೊಂಡು ಏನ್ ಮಾಡ್ತಿದೆ ನೀವೇ ನೋಡಿ. ಒಂದು ವೇಳೆ ಅದೇ ಏಟು ಮನುಷ್ಯನಿಗೆ ಬಿದ್ರೆ ಏನಾಗುತ್ತೆ ನಿಮ್ಗೆಲ್ಲ ಗೊತ್ತು. ಇತ್ತೀಚೆಗೆ ವೈರಲ್ ಆದ ಈ ವಿಡಿಯೋದಲ್ಲಿ ಗುಜರಾತ್ನ ಗಿರ್ ನ್ಯಾಷನಲ್ ಪಾರ್ಕ್ಗೆ ಸೇರಿದ ಈ ಸಿಂಹ ಊರೊಳಗೆ ನುಗ್ಗಿ ಒಂದು ಮೇಕೆಯನ್ನ ಬೇಟೆಯಾಡಿ ತೆಗೆದುಕೊಂಡು ಹೋಗ್ತಾ ಇರುವುದನ್ನ ನೀವು ನೋಡಬಹುದು. ಆದ್ರೆ ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಕಾಣೋದ್ರಿಂದ ಆ ಸಿಂಹ ಭಯದಿಂದ ಓಡಿ ಹೋಗುತ್ತೆ. ಆ ವ್ಯಕ್ತಿಯ ಹತ್ತಿರ ಫೋನ್ ಇರೋದ್ರಿಂದ ಈ ವಿಡಿಯೋ ಸೆರೆ ಸಿಕ್ಕಿದೆ. ಆದ್ರೂ ಆ ವ್ಯಕ್ತಿಯ ಮೇಲೂ ಸಹ ದಾಳಿ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ. ಕಿಂಗ್ ಕೋಬ್ರಾ ಎಷ್ಟು ವಿಷಪೂರಿತವಾದದ್ದು ಮತ್ತು ಡೇಂಜರಸ್ ಎನ್ನುವುದು ಹುಲಿಯಂತಹ ಪ್ರಾಣಿಗಳಿಗೂ ಸಹ ಗೊತ್ತಿದೆ. ಅದಕ್ಕೆ ಅದನ್ನ ಕೆಣಕಲು ಹೋಗೋದಿಲ್ಲ. ಇಲ್ಲಿ ಒಂದು ಬುದ್ಧಿವಂತ ಪಕ್ಷಿ ಮೀನು ಹಿಡಿಯಲು ಬಲಿ ಹಾಕುವುದನ್ನ ನೋಡಬಹುದು. ಆ ನೀರಿನಲ್ಲಿರುವ ಆಮೆ ಅದನ್ನು ತಿಂದ್ರೆ ತನಗೆ ಬೇಟೆ ಸಿಗುವುದಿಲ್ಲ ಅನ್ನೋದು ಸಹ ಗೊತ್ತಿದೆ. ಅದನ್ನು ತೆಗೆದುಕೊಂಡು ಹೋಗಿ ಬೇರೆ ಸ್ಥಳದಲ್ಲಿ ಮೀನು ಹಿಡಿದುಕೊಳ್ಳುತ್ತೆ. ಬೇರೆಯವರ ವಿಷಯದಲ್ಲಿ ಬೆರಳಿಡುವ ಚಾಳಿ ಕೇವಲ ಮನುಷ್ಯರಲ್ಲಿ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಕಂಡು ಬರುತ್ತೆ. ಅವುಗಳನ್ನ ನೀವಿಲ್ಲಿ ನೋಡಬಹುದು. ತುಂಬಾ ಫನಿ ಆಗಿದೆ ಅಲ್ವಾ? ಗುಜರಾತ್ನ ಭಾವ್ನಗರ್ನಲ್ಲಿ ವೈರಲ್ ಆದ ಈ ವಿಡಿಯೋ ಕ್ಲಿಪ್ ನಲ್ಲಿ ಒಬ್ಬ ಫಾರೆಸ್ಟ್ ಗಾರ್ಡ್ ರೈಲ್ವೆ ಪಟ್ಟಿಯ ಮೇಲೆ ರಾಜಾರೋಷವಾಗಿ ಸುತ್ತಾಡುತ್ತಿರುವ ಈ ಸಿಂಹವನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುತ್ತಾನೆ. ಮೇಕೆಯನ್ನ ಹೆದರಿಸುವಂತೆ ಓಡಿಸುವುದನ್ನ ನೀವು ನೋಡಬಹುದು. ಈ ವ್ಯಕ್ತಿಗೆ ಸಿಂಹವನ್ನ ನೋಡಿದ್ರೆ ಭಯವೇ ಇಲ್ಲ. ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ರೆ ನಿಮ್ಮ ಪವರ್ ಬ್ಯಾಂಕ್ ಮತ್ತು ಲಿಥಿಯಂ ಬ್ಯಾಟರಿಯಿಂದ ಮಾಡಿರುವ ಯಾವುದೇ ವಸ್ತುವನ್ನಾದ್ರೂ ಅಥವಾ ಬೆಂಕಿ ಅಂಟಿಕೊಳ್ಳುವ ಯಾವುದೇ ವಸ್ತುವಿದ್ರೂ ತುಂಬಾ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಯಾಕಂದ್ರೆ ಪ್ರಾಣಿಗಳಿಗೆ ಅದರಿಂದ ಆಗುವಂತಹ ಅಗ್ನಿ ಅಪಘಾತದ ಬಗ್ಗೆ ಗೊತ್ತಾಗೋದಿಲ್ಲ ಅಲ್ವಾ? ನೋಡಿ ಇಲ್ಲಿ ಎಷ್ಟು ದೊಡ್ಡ ಅಪಾಯ ನಡೆದಿದೆ ಅಂತ. ರಾತ್ರಿ ಸ್ವಲ್ಪ ಲೇಟ್ ಆಗಿ ಬರ್ತಾ ಇರುವಾಗ ಬೀದಿ ನಾಯಿಗಳು ಎಲ್ಲರನ್ನ ಬೆನ್ನತ್ತುತ್ತವೆ. ಪಾಪ ಈ ವ್ಯಕ್ತಿಯನ್ನ ಆನೆ ಬೆನ್ನತ್ತುತ್ತೆ.
ಬೈಕ್ ಮೇಲೆ ಹೋಗ್ತಾ ಇರುವ ಈ ಯುವಕರನ್ನ ನೋಡಿ. ಅವರು ಕಳ್ಳರೆಂದು ನಿಮಗೆ ಡೌಟ್ ಬಂದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ರಿ. ಅವರು ಓಡಿ ಹೋಗ್ತಾ ಇರುವುದು ಮನುಷ್ಯರನ್ನ ನೋಡಿ ಅಲ್ಲ, ಅವರು ಓಡಿ ಹೋಗ್ತಾ ಇರುವುದು ಸಿಂಹವನ್ನ ನೋಡಿ. ಪಕ್ಕದಲ್ಲಿರುವ ನಾಯಿ ಸಹ ಅವರಿಗಿಂತ ತುಂಬಾ ವೇಗವಾಗಿ ಓಡಿ ಹೋಗುತ್ತೆ. ಕಾಡು ಪ್ರಾಣಿಗಳು ಪ್ರಶಾಂತವಾಗಿ ಕಂಡಾಗ ನೀವು ಸಹ ಕೂಲ್ ಆಗಿರೋದಕ್ಕೆ ನೋಡ್ಬೇಡಿ, ಏಕೆಂದ್ರೆ ಅವು ಯಾವ ಕ್ಷಣದಲ್ಲಿ ಆಕಸ್ಮಿಕವಾಗಿ ಕೋಪಗೊಳ್ಳುತ್ತವೆ ಯಾರಿಗೂ ಗೊತ್ತಿಲ್ಲ. ಈ ವ್ಯಕ್ತಿ ಒಂದು ಕೋಣವನ್ನ ಬಂಧಿಸಿ ಹಿಡಿದುಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ, ಆದ್ರೆ ಪಾಪ ಆತ ಒಳಗೆ ಹೋದ ನಂತರ ಆ ಕೋಣ ಆಕಸ್ಮಿಕವಾಗಿ ಕೋಪದಿಂದ ಆ ವ್ಯಕ್ತಿಯ ಮೇಲೆ ದಾಳಿ ಮಾಡುತ್ತೆ. ಆ ವ್ಯಕ್ತಿ ಯಮನೇ ಬಂದಿರಬಹುದು ಅನ್ಕೊಂಡಿರ್ತಾನೆ. ಅದಕ್ಕೆ ಹೇಗೆ ಬಂದಿದ್ದ ಹಾಗೆ ಹೊರಟು ಹೋಗ್ತಾನೆ. ಕತ್ತಿಯಿಂದ ಮೀನನ್ನ ಕತ್ತರಿಸುವಾಗ ಬೆಂಕಿ ಕಿಡಿ ಬರುವುದನ್ನು ನೋಡಿ ಇದು ಏನಾದ್ರೂ ಕಬ್ಬಿಣದ ನಕಲಿ ಮೀನ ಅಂತ ನಿಮಗೆ ಎನಿಸಿದ್ರೆ ನೀವು ತಪ್ಪಾಗಿ ಆಲೋಚನೆ ಮಾಡ್ತಾ ಇದ್ದೀರಾ. ಆದ್ರೆ ಅದು ನಿಜವಾದ ಮೀನೇ. ಇದನ್ನ ಅಲಿಗೇಟರ್ ಗೇರ್ ಅಂತ ಕರೀತಾರೆ. ಈ ಮೀನಿಗೆ ತುಂಬಾ ಬಲಿಷ್ಠವಾದ ಚರ್ಮ ಇರುತ್ತೆ. ಇದನ್ನ ಕತ್ತಿಯಿಂದ ಕಡಿಯುವಾಗ ಬೆಂಕಿ ಕಿಡಿ ಸಹ ಕಾಣಿಸಿಕೊಳ್ಳುತ್ತೆ. ಇದರ ಚರ್ಮ ಬುಲೆಟ್ ಪ್ರೂಫ್ ಕವಚದ ರೀತಿ ಇರುತ್ತೆ. ಇದರ ಬಲವಾದ ಚರ್ಮದ ಕಾರಣವಾಗಿ ಈ ಚರ್ಮವನ್ನ ಆಭರಣಗಳನ್ನ ತಯಾರಿಸಲು ಸಹ ಬಳಸ್ತಾರೆ. ಸ್ಕೂಟಿ ಮೇಲೆ ಹೋಗ್ತಾ ಇರುವ ಈ ವ್ಯಕ್ತಿಯ ಪರಿಸ್ಥಿತಿಯನ್ನು ಒಂದು ಕ್ಷಣ ನೋಡಿ. ನಡು ದಾರಿಯಲ್ಲಿ ಒಂದು ದೊಡ್ಡ ಹಾವು ಹೋಗ್ತಿದೆ. ಆ ವ್ಯಕ್ತಿ ಫೋನ್ ನಲ್ಲಿ ಮಾತನಾಡ್ಕೊಳ್ತಾ ಅದರ ಮೇಲೆ ತನ್ನ ಸ್ಕೂಟಿಯನ್ನ ಓಡಿಸಿ ಬಿಡ್ತಾನೆ. ಚಿರತೆ ನೋಡಿ ಈ ಮಹಿಳೆಯ ಪಕ್ಕದಿಂದ ಹೇಗೆ ಹೋಗ್ತಾ ಇದೆ ಅಂತ. ಆ ಚಿರತೆ ಭಯ ಪಡ್ತಾ ಅಥವಾ ಹಸುವಿನಿಂದ ಓಡ್ತೋ ಗೊತ್ತಿಲ್ಲ, ಆದ್ರೆ ಈ ಮಹಿಳೆ ಮಾತ್ರ ತುಂಬಾ ಅದೃಷ್ಟವಂತೆ. ಆ ಮಹಿಳೆಗೆ ಯಾವುದೇ ಹಾನಿ ಮಾಡದೆ ಆ ಚಿರತೆ ಅಲ್ಲಿಂದ ಹೋಗುತ್ತೆ. ಜನವರಿ 2025ರಲ್ಲಿ ಪಾಕಿಸ್ತಾನದ ಲಾಹೋರ್ನಲ್ಲಿ ಒಂದು ಸಾಕಿರುವ ಸಿಂಹ ತನ್ನ ಪಂಜರದಿಂದ ತಪ್ಪಿಸಿಕೊಂಡು ಬೀದಿಯಲ್ಲಿ ಈ ರೀತಿ ಓಡುತ್ತಾ ಕಾಣಿಸುತ್ತೆ. ಅದೃಷ್ಟವಶಾತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಯಾವುದೇ ಪ್ರಾಣಹಾನಿ ನಡೆಯುವುದಕ್ಕೂ ಮುಂಚೆ ಅದನ್ನ ಹಿಡಿದುಕೊಳ್ತಾರೆ. ಗರ್ಲ್ ಫ್ರೆಂಡ್ ಪಕ್ಕದಲ್ಲಿ ಇದ್ರೆ ಎಂತಹ ಕಷ್ಟದ ಪರಿಸ್ಥಿತಿಯನ್ನಾದ್ರೂ ತುಂಬಾ ಸುಲಭವಾಗಿ ಎದುರಿಸಬಹುದು ಅಂತ ಈತ ನಿರೂಪಿಸಿದ್ದಾನೆ. ನೀವು ನದಿಯಲ್ಲಿ ಈಜಲು ಹೋಗಿದ್ದೀರಾ ಅನ್ಕೊಳ್ಳಿ, ಅದೇ ಸಮಯದಲ್ಲಿ ನೀವು ನೀರಿನಲ್ಲಿ ಮುಳುಗ್ತೀರಾ. ಆ ಸಮಯದಲ್ಲಿ ನಿಮ್ಮ ಕೈಗೆ ಮೊಸಳೆ ಸಿಕ್ಕರೆ ಹೇಗಿರುತ್ತೆ? ಓಡ ಅಲ್ಲಿಂದ. ಸಾಮಾನ್ಯವಾಗಿ ಕೋತಿಗಳು ಎತ್ತರದ ಪ್ರದೇಶದಿಂದ ನೆಲದ ಮೇಲೆ ಜಂಪ್ ಮಾಡಬಲ್ಲವು, ಆದ್ರೆ ಈ ಕೋತಿಗೆ ಕೆಳಗಿರುವ ಕಾರ್ನ ಸನ್ ರೂಫ್ ತನ್ನ ಭಾರವನ್ನ ತಡೆದುಕೊಳ್ಳುವಷ್ಟು ಗಟ್ಟಿಯಾಗಿ ಇಲ್ಲವೆಂದು ಗೊತ್ತಿಲ್ಲದೆ ಆ ಕಾರ್ ಮೇಲೆ ಜಂಪ್ ಮಾಡುತ್ತೆ. ಪಾಪ ಕಾರ್ ಯಜಮಾನ ಏನು ತಪ್ಪು ಮಾಡದೆ ನಷ್ಟ ಪರಿಹಾರವನ್ನ ಕಟ್ಟಬೇಕು ನೋಡಿ. ಶ್ರೀಲಂಕಾದ ದಟ್ಟ ಕಾಡಿನಲ್ಲಿ ರೆಕಾರ್ಡ್ ಆದ ಈ ವಿಡಿಯೋ ಕ್ಲಿಪ್ ನಲ್ಲಿ ಈ ಆನೆ ಕಾಡಿನ ಮೂಲಕ ಹೋಗುವ ವಾಹನಗಳಿಗೆ ಯಾವ ರೀತಿ ಟೋಲ್ ಟ್ಯಾಕ್ಸ್ ರೂಪದಲ್ಲಿ ಆಹಾರವನ್ನ ಹೇಗೆ ವಸೂಲಿ ಮಾಡ್ತಾ ಇದೆ ನೀವೇ ನೋಡಬಹುದು. ಇಲ್ಲಿ ಆಹಾರ ಪದಾರ್ಥಗಳು ಇರುವವರು ಮಾತ್ರವೇ ಗಜರಾಜನನ್ನು ದಾಟಿ ಹೋಗಬಹುದು, ಇಲ್ಲದಿದ್ರೆ ಇದೇ ಪರಿಸ್ಥಿತಿ ಎದುರಾಗುತ್ತೆ. 2020ರಲ್ಲಿ ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮೇಲೆ ಹೋಗುವಾಗ ನ್ಯಾಷನಲ್ ಹೈವೇನಲ್ಲಿ ಒಂದು ಟ್ರಕ್ ಗೇಂಡಾ ಮೃಗವನ್ನ ಡಿಕ್ಕಿ ಹೊಡೆಯುತ್ತೆ. ಆದ್ರೆ ಆ ಗೇಂಡಾ ಮೃಗಕ್ಕೆ ಅಷ್ಟೇನು ಗಾಯಗಳಾಗೋದಿಲ್ಲ. ಹಸುವಿನಿಂದ ಇರುವ ಕೋತಿಯ ಜೊತೆಗೆ ಯಾವತ್ತೂ ಆಟ ಆಡಬೇಡಿ. ಈ ವ್ಯಕ್ತಿ ಕಲ್ಲಂಗಡಿ ತಿಂದ ನಂತರ ಅದರ ವೇಸ್ಟ್ ನ ಈ ಕೋತಿಗೆ ಕೊಡ್ತಾನೆ. ಹಾಗಾದ್ರೆ ರಿಯಾಕ್ಷನ್ ನೋಡಿ ಹೇಗಿದೆ ಅಂತ. ಸಾಮಾನ್ಯವಾಗಿ ಮಹಿಳೆಯರು ಒಂದು ಸಣ್ಣ ಹಲ್ಲಿಯನ್ನ ನೋಡಿದ್ರು ಭಯ ಪಡ್ತಾರೆ, ಆದ್ರೆ ಸೈಬಾ ಎನ್ನುವ ಈ ಮಹಿಳೆಯನ್ನ ನೋಡಿ ಆಕೆ ಅತ್ಯಂತ ಅಪಾಯಕಾರಿಯಾದ ಹಾವುಗಳನ್ನ ಒಂದೇ ಕ್ಷಣದಲ್ಲಿ ಹಿಡಿದುಕೊಳ್ಳುತ್ತಾಳೆ. ಈ ಸೈಬಾ ಸ್ನೇಕ್ ರೆಸ್ಕ್ಯೂವರ್ ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಕೂಡ. ಮೊಲಗಳನ್ನ ತುಂಬಾ ಬುದ್ಧಿವಂತ ಮತ್ತು ವೇಗವಂತ ಜೀವಿಗಳೆಂದು ಹೇಳ್ತಾರೆ, ಆದ್ರೆ ಈ ವ್ಯಕ್ತಿಯನ್ನ ನೋಡಿ ಕೇವಲ ಒಂದು ಕ್ಯಾರೆಟ್ ನ ಈ ಮೊಲಕ್ಕೆ ನೀಡಿ ತನ್ನ ಮರಿಗಳನ್ನೆಲ್ಲ ತೆಗೆದುಕೊಂಡು ಹೋಗ್ತಾನೆ. ಸೆಪ್ಟೆಂಬರ್ 2024ರಲ್ಲಿ ಅಮೆರಿಕದ ಒರೆಗಾನ್ ನಲ್ಲಿ ಒಬ್ಬ ಡೆಲಿವರಿ ಬಾಯ್ ಪಾರ್ಸಲ್ ನೀಡೋದಕ್ಕೆ ಮನೆಗೆ ಹೋದಾಗ ಆಕಸ್ಮಿಕವಾಗಿ ಒಂದು ಮೂಲೆಯಲ್ಲಿ ಬಚ್ಚಿಟ್ಕೊಂಡಿರುವ ಜಿಂಕೆ ಆತನ ಮೇಲೆ ದಾಳಿ ಮಾಡುತ್ತೆ. ಅದೃಷ್ಟವಶಾತ್ ಆ ವ್ಯಕ್ತಿ ಸ್ವಲ್ಪರಲ್ಲೇ ತಪ್ಪಿಸಿಕೊಳ್ತಾನೆ, ಇಲ್ಲದಿದ್ರೆ ತುಂಬಾ ಗಾಯಗಳಾಗ್ತಾ ಇದ್ವು. ಬೇಟೆಗೋಸ್ಕರ ಕಾಯುತ್ತಿರುವ ಮೊಸಳೆಯ ಬಾಯಿಯವರೆಗೂ ಹೋಗಿ ಕ್ಷೇಮವಾಗಿ ತಪ್ಪಿಸಿಕೊಂಡು ವಾಪಸ್ ಬಂದ ಈ ಬುದ್ಧಿವಂತ ನಾಯಿಯನ್ನ ಒಮ್ಮೆ ನೋಡಿ. ಫ್ರೆಂಡ್ಸ್, ನೋಡಿದ್ರಲ್ಲ ಪ್ರಾಣಿಗಳಿಗೆ ಸಂಬಂಧಪಟ್ಟ ಕೆಲವು ಅದ್ಭುತವಾದ ವಿಡಿಯೋಗಳನ್ನ. ಈ ವಿಡಿಯೋಗಳಲ್ಲಿ ನಿಮಗೆ ತುಂಬಾ ಆಶ್ಚರ್ಯಚಕಿತ ಎನಿಸಿರುವ ವಿಡಿಯೋವನ್ನ ಕಮೆಂಟ್ ಮಾಡಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.